ಶ್ರೀ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಸಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಸಂಪೂರ್ಣವಾಗಿ ಉಚಿತ ಇಂಜಿನಿಯರಿಂಗ್ ಶಿಕ್ಷಣ ನೀಡುವಂತಹ ಸಿಇಟಿ ಕ್ಯಾಟ್ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಪ್ರಮಾಣ ಪತ್ರವನ್ನ ತುಮಕೂರು ನಗರ ಶಾಸಕ ಹಾಗೂ ಕಾಲೇಜಿನ ಕಾರ್ಯದರ್ಶಿ ಜಿಬಿ ಜ್ಯೋತಿ ಗಣೇಶ್ ನೀಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದವರು, ಆರ್ಥಿಕವಾಗಿ ಹಿಂದುಳಿದ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಮ್ಮ ಸಂಸ್ಥೆಯು ಹಮ್ಮಿಕೊಂಡಿದ್ದ ಉಚಿತ ಯುಜಿ ಇಂಜಿನಿಯರಿಂಗ್ ಶಿಕ್ಷಣ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಶಿಕ್ಷಣವು ಸಮಾಜ ಪರಿವರ್ತನೆಯ ಪ್ರಮುಖ ಸಾಧನವಾಗಿದ್ದು, ಆರ್ಥಿಕ ಅಡಚಣೆಗಳು ಯಾವುದೇ ವಿದ್ಯಾರ್ಥಿಯ ಕನಸಿಗೆ ತಡೆಯಾಗಬಾರದು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಿದ್ದು, ವಿದ್ಯಾರ್ಥಿಗಳು ಈ ಅಪರೂಪದ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಟಾಪರ್ಸ್ ಅಲ್ಲಿ ಪ್ರತಿ ವರ್ಷವೂ ಕೂಡ ಸಿಐಟಿ ಕ್ಯಾಟ್ ಇಂದ ಯೂನಿವರ್ಸಿಟಿ ಟಾಪರ್ಸ್ ನಮ್ಮ ಸಿಐಟಿ ಕ್ಯಾಟ್ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಒತ್ತಡ ಆಗ್ತಿಲ್ಲ, ಯೂನಿವರ್ಸಿಟಿ ಫಸ್ಟ್ ಬರಬೇಕು ಮತ್ತೊಂದೆಲ್ಲ ಹೇಳಿದ್ದು. ಸಿಐಟಿ ಕ್ಯಾಟ್ ಇಂದ ಬಂದಿರೋಂಥವ್ರು ನಮ್ಮಲ್ಲಿ ನನ್ನ ಲೆಕ್ಕ ಲಾಸ್ಟ್ ಇದರಿಂದ ಒಂದು 6-7 ಜನ ಟಾಪರ್ಸ್, ಮೋರ್ ದ್ಯಾನ್ 7ರಿಂದ 10 ಜನ ಯೂನಿವರ್ಸಿಟಿ ಟಾಪರ್ಸ್ ಆಗಿದ್ದಾರೆ. ಅಂದ್ರೆ ಈ ನೀವೇನ್ ಬ್ಯಾಚ್ ಇದ್ರೆ ಸಿಐಟಿ ಕ್ಯಾಟ್ ಅಂತ ಒಂದು ಸ್ಕೀಮ್ ಅಲ್ಲಿ ನಮ್ಮ ಕಾಲೇಜಿನ ಒಂದು ಪ್ರೋಗ್ರಾಮ್ ಅಲ್ಲಿ ಬಂದಿರೋಂಥವ್ರು ಯೂನಿವರ್ಸಿಟಿಗೆ, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಏನು ನಮ್ಮ ಸಂಸ್ಥೆಗಳೆಲ್ಲ ಅದಕ್ಕೆ ಒಳಪಡ್ತದೆ, ಅದರಲ್ಲಿ ಟಾಪರ್ಸ್ ಆಗಿರೋಂಥದ್ದು ನಮಗೆ ಖುಷಿ. ಆದ್ರಿಂದ ನಿಮ್ಮ ಮಕ್ಕಳಿಗೆ ಏನು ಇವತ್ತು ಅವಕಾಶ ಮಾಡಿಕೊಟ್ಟಿದೀವಿ. ಅವ್ರು ಹೇಳಿದ್ದಾರೆ ಫೀಸ್ ಅಂದ್ರೆ 0 ಅಂದ್ರೆ 0 ಅಷ್ಟೇ ಪೂರ್ತಿ, ಎಕ್ಸೆಪ್ಟ್ ಹಾಸ್ಟೆಲ್ ಒಂದು ಬಿಟ್ಟು ಯಾಕಂದ್ರೆ ಔಟ್ಸೋರ್ಸ್ ಮಾಡಿದ್ವಿ. ಮಿಕ್ಕಿದ್ದು ಅಂದ್ರೆ ನಿಮ್ ಕಡೆಯಿಂದ ಕಮಿಟ್ಮೆಂಟ್ ಇರಬೇಕು, ಸರ್ಟನ್ ಕಂಡೀಷನ್ಸ್ ಹಾಕ್ತಾರೆ, ಎಲ್ಲಾನು ಕ್ಲಿಯರ್ ಮಾಡಿರ್ಬೇಕು. ತೀರಾ ಟಫ್ ಮತ್ತೊಂದು ನಾವು ಬಿಟ್ರೆ ಎಕ್ಸಾಮಿಷನ್ ಬಿಟ್ರೆ ಎಲ್ಲಾನು ಕೂಡ ಪ್ರತಿ ವರ್ಷನೂ ಕೂಡ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ದಯವಿಟ್ಟು ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಇದಕ್ಕೆ ಅವಕಾಶ ಆಮೇಲೆ ಪಾಸ್ ಆದ್ಮೇಲೆ ಎಲ್ಲೇನೋದಕ್ಕೆ ಇದಕ್ಕೆ ಆಕಾಶ ನುಗ್ಲು ಅನ್ನೋದು ಆಗ್ತದೆ ಪೂರ್ತಿ. ಅದರಿಂದ ನಿಮ್ಗೆ ದೊಡ್ಡ ಭವಿಷ್ಯ ಇದೆ. ಅದನ್ನ ಯಾವ ರೀತಿ ರೂಪಿಸ್ಕೊಂಡು ಅನ್ನೋದಕ್ಕೆ ಮಕ್ಕಳು ಕೈಯಲ್ಲಿದೆ, ಅವ್ರ ತಲೆಯಲ್ಲಿದೆ. ಅದನ್ನ ವಾಸ್ಟ್ ಆಗಿದೆ ಫೀಲ್ಡ್. ನಿಮ್ ಇಂಜಿನಿಯರಿಂಗ್ ಆದ ತಕ್ಷಣ ನಿಮ್ಗೆ 3rd ಇಯರ್ ಫೈನಲ್ ಇಯರ್ಗೆ ಮಕ್ಕಳಿಗೆ, ಪೇರೆಂಟ್ಸ್ ಗಿಂತ ಮಕ್ಕಳಿಗೆ ಅವರಿಗೆ ಒಂದು ಐಡಿಯಾ ಬರ್ತದೆ, ನಾನು ಏನೆಲ್ಲ ಮಾಡ್ಬೋದು ಅಂತ. ನನ್ನ ಲೆಕ್ಕ 99% ಇಲ್ಲಿ ಓದಿರೋಂಥವ್ರು ಈ ರೀತಿ ಕ್ಯಾಟ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಕಡೆ ಇದ್ದಾರೆ. ತಗ್ಗಿ ಬಗ್ಗೆ ಅವರ ಜೀವನದಲ್ಲಿ ಪಾಪ ಎಲ್ಲ ಒಳ್ಳೊಳ್ಳೆ ಕಡೆ ಭವಿಷ್ಯನ ರೂಪಿಸ್ಕೊಂಡಿದ್ದಾರೆ. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿ, ಹೆಚ್ಚಿಗೆ ಒತ್ತಡ ಹಾಕ್ಬೇಡಿ. ಕಷ್ಟ ಸುಖ ಎಲ್ಲಾರು ಇರ್ತದೆ. ನಿಮಗೆ ಸಣ್ಣ ಕಷ್ಟ, ನಮಗೆ ದೊಡ್ಡ ಕಷ್ಟ, ಇನ್ನಲ್ಲಿರೋ ಇನ್ನೂ ದೊಡ್ಡ ಕಷ್ಟ ಇರ್ತದೆ. ಅದರಿಂದ ನಾನು ಪೋಷಕರಿಗೆ, ಪೇರೆಂಟ್ಸ್ಗೆ, ಅಪ್ಪ ಅಮ್ಮಂದಿರಿಗೆ ಹೇಳೋದು, ಮಕ್ಕಳ ಮೇಲೆ ಹೆಚ್ಚಿಗೆ ಬೇರೆ ರೀತಿ ಒತ್ತಡ ಹಾಕ್ಬೇಡಿ. ಓದೋದಕ್ಕೆ ಒಂದಷ್ಟು ಕೇಳಿ ಹಾಕ್ಬಿಟ್ರೆ ಬೇರೆ ಬೇರೆ ಒತ್ತಡ ಹಾಕ್ಬೇಡಿ. ಬಂದು ಹೊಲ ನೋಡ್ಕೋ, ತೋಟ ನೋಡ್ಕೋ, ಇಂಜಿನಿಯರಿಂಗ್ ಓದೋದು ಸ್ವಲ್ಪ ಕಷ್ಟ ಆಗಲ್ಲ. ಅದನ್ನು ಮಾಡೋರು ಸಾಕಷ್ಟು ಜನ ಅವರೇ. ಆದ್ರೆ ಇವತ್ತಿನ ವ್ಯವಸ್ಥೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಶೈಕ್ಷಣಿಕ ವಾತಾವರಣಕ್ಕೆ ಸ್ವಲ್ಪ ಬಿಡಿ, ಮನೆ ಕೆಲಸಕ್ಕೆಲ್ಲ ಹೆಚ್ಚಿಗೆ ನಾವು ಉಪಯೋಗಿಸ್ಕೋಬೇಡಿ. ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸುರೇಶ್ ಡಿಎಸ್ ಮಾತನಾಡಿ, ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅರ್ಹ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗಿದೆ. ಈ ಯೋಜನೆಯು ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನ ಉಚಿತವಾಗಿ ಪಡೆಯಲು ನೆರವಾಗಲಿದೆ ಅಂತ ಹೇಳಿದ್ರು. ಇಂಜಿನಿಯರಿಂಗ್ ಅಲ್ಲಿ ನಾನು ಯಾವಾಗ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಮನೆ ಯಾವ್ದೋ ಕಂಪ್ನಿಯವರು ಹೇಳ್ತಾರೆ ತಲೆಗೆ ಬೆಲೆ ಅಂತ. ಇವತ್ತು ನೀವು ಸಿಐಟಿ ಕ್ಯಾಟ್ ಅವ್ರು ಇಷ್ಟು ಜನ ಬರೆದಿದ್ದು 225 ಜನ. 225 ಜನದಲ್ಲಿ ಫಸ್ಟ್ ಅಸೆಸ್ಮೆಂಟ್ ನಾವೇನ್ ಮಾಡಲಿಲ್ಲ. ಇಟ್ ವಾಸ್ ಎ ಪ್ಲಾಟ್ಫಾರ್ಮ್, ಯಾರೋ ಕಂಪ್ನಿಯವ್ರಿಗೆ ಕೊಟ್ಟಿದ್ವಿ. ಕಂಪ್ನಿಯವ್ರು ಮಾಡಿದ್ದು, ಅವ್ರು ಕೊಟ್ಟಿದ್ದು ಅಸೆಸ್ಮೆಂಟ್. ಅವತ್ತು 200 ಜನನು ಸೆಲೆಕ್ಟ್ ಮಾಡಬಹುದಾಗಿತ್ತು. ಸೊ ನೀವೆಲ್ಲ ಯಾಕಿದ್ದೀರಾ ಅಂದ್ರೆ, ಇಟ್ ಈಸ್ ನಾಟ್ ಬಿಕಾಸ್ ಇವತ್ತು ನೀವ್ಯಾವುದು ಮೆಕ್ಯಾನಿಕಲ್ ಓದಿಲ್ಲ, ಸಿವಿಲ್ ಓದಿಲ್ಲ, ಎಲೆಕ್ಟ್ರಾನಿಕ್ಸ್ ಓದಿಲ್ಲ, ಓದಕ್ ಬಂದಿದ್ದೀರಾ. ಬಟ್ ಸೆಲೆಕ್ಷನ್ಗೂ ದೇರ್ ವಾಸ್ ಎ ಕ್ರೈಟೀರಿಯಾ, ಕರೆಕ್ಟ್? ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನಾಲಿಟಿಕಲ್ ಸ್ಕಿಲ್ಸ್, ಆಪ್ಟಿಟ್ಯೂಡ್. ಅವೆರಡು ಇವತ್ತು ಇಂಜಿನಿಯರಿಂಗ್ ಎಜುಕೇಶನ್ ಹೆಂಗಿದೆ ಅಂದ್ರೆ, ಇಟ್ಸ್ ಆಲ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ಯಾಪಬಿಲಿಟೀಸ್. ಯಾವುದೇ ಒಂದು ಕಂಪ್ನಿ ಅವರು ಈಗ ನಮ್ಮ ಪ್ಲೇಸ್ಮೆಂಟ್ ಫಸ್ಟ್ ಹೇಳ್ಬಿಡ್ತೀವಿ. ಇವತ್ತು ನಮ್ಮ ಪ್ಲೇಸ್ಮೆಂಟ್ಸ್ ಲಾಸ್ಟ್ 5 years ಇಂದ ವಿ ಆರ್ ಲೀಡಿಂಗ್ ಇನ್ ತುಮಕೂರು. ಈ ಸರಿನೂ ಕೂಡ, ಮೊನ್ನೆನೂ ಕೂಡ ಶನಿವಾರ ಲಾಸ್ಟ್ ಸ್ಯಾಟರ್ಡೆ ನಮ್ದು ಪ್ಲೇಸ್ಮೆಂಟ್ ಆಫರ್ ಡೇ ಅಂದಿತ್ತು. ಆಲ್ಮೋಸ್ಟ್ 364 ಜನಕ್ಕೆ ಆಫರ್ಸ್ ಸಿಕ್ಕಿದೆ. ಸೊ ಇಲ್ಲಿ ಸಿಕ್ಕಿರೋದ್ರಲ್ಲಿ ಓನ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಅಂತಲ್ಲ, ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, IS ಇದೆ, AIDS, ಮೆಕ್ಯಾನಿಕಲ್ಸ್ ಇದೆ, ಎಲ್ಲರೂ ಸಿಗುತ್ತೆ. ಇವತ್ತು ತುಮಕೂರಲ್ಲೇ ಸಿವಿಲ್ಲೇ ಮಾಡಿರೋಂಥ ಸುಮಾರು ಜನ ನಮ್ಮ ಸ್ಟೂಡೆಂಟ್ಸ್ಗಳು ಇವತ್ತು ತುಮಕೂರಲ್ಲಿ ದ ಲೀಡಿಂಗ್ ಕಾಂಟ್ರಾಕ್ಟರ್ಸ್. ಅದು ಬೇಯಿಂಗ್ ಎನ್ ಆಂಟರ್ಪ್ರೈನರ್ಸ್. ಮೆಕ್ಯಾನಿಕಲ್ ಅಲ್ಲಿ ಇರುವಷ್ಟು ಸ್ಕೋಪ್ ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀವೆಲ್ಲ ಏನಾಗಿದೆ ಅಂದ್ರೆ, ಈಗ AI ಅನ್ನೋದು ಎಲ್ಲರ ಹಳ್ಳಿಯಿಂದ ಹಿಡಿದು ಎಲ್ಲರಿಗೂ ಗೊತ್ತು. ಇಟ್ ಇಸ್ ಬಿಕಮ್ ಎ ಬಸ್ ವರ್ಡ್, ಮನೆ ಮನೆ ಮಾತು ಅಂತೀವಿ. ಆ ತರ ಯಾರಿಗೆ ಕೇಳಿದ್ರು, ಸ್ವಾಮಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಅಂತ, ಅದೇ ಕೊಡಿ ಅಂತ. ಅದು ತಗೊಂಡು ಏನ್ ಮಾಡ್ತೀರಾ ಗೊತ್ತಿಲ್ಲ. ಇವತ್ತು ನೀವು ಯಾವುದೇ ಒಂದು ಟಾಪ್ ಇಂಡಸ್ಟ್ರೀಸ್ ಅವರು ಕೇಳಿದ್ರೆ, ಯಾರು AI ಕಾನ್ಸೆಪ್ಟ್ಸ್ ನ ತಿಳ್ಕೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಪ್ಲೈ ಮಾಡ್ತಾರೆ, ಯಾರು AI ಕಾನ್ಸೆಪ್ಟ್ಸ್ ನ ಸಿವಿಲ್ ಅಲ್ಲಿ ಅಪ್ಲೈ ಮಾಡ್ತಾರೆ, ಫಾರ್ ದೆಮ್ ದೇರ್ ಇಸ್ ಅನ್ ಅಡ್ವಾಂಟೇಜ್, ದೇರ್ ಇಸ್ ಎ ಸ್ಕೋಪ್. ಸೊ ಅದಕ್ಕೋಸ್ಕರ ಬ್ರಾಂಚ್ ಅಲ್ಲಿಂದ ತೆಗೆದುಬಿಡಿ.
ಈಗ ನಮ್ಮ ಹತ್ರನೇ ವರ್ಕ್ ಮಾಡಿರೋ ಹುಡುಗರು, ಈಗ ಮೆಕ್ಯಾನಿಕಲ್ ಅಲ್ಲಿ ಇರೋರು ಕೂಡ ಮರ್ಸಿಡೀಸ್ ಬೆಂಜಲ್ಲಿ ಒಂದು 10 ಜನ ಹುಡುಗರು ವರ್ಕ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.